ಕಾರ್ತೀಕ ಮಾಸದ ಮಹತ್ವವನ್ನೆಲ್ಲ ಕೇಳ್ತಾ ಬಂದ್ವಿ. ಪ್ರಾಥಮಿಕವಾಗಿ ಹೇಗೆ ಈ ಕಾರ್ತೀಕ ಮಾಸದ ವ್ರತವನ್ನು ನಾವು ಆಚರಿಸಬೇಕು, ಯಾವ ರೀತಿಯಾಗಿ ನಾವು ಈ ವ್ರತದಲ್ಲಿ ಮುಳುಗಬೇಕು ಅಂತ ಕೇಳ್ತಾ ಬಂದ್ವಿ. ನಾರದರು ಬ್ರಹ್ಮದೇವರನ್ನು ಕುರಿತು, ಬ್ರಹ್ಮದೇವರೇ ಈ ಮಾಸದ ಇನ್ನೂ ವಿಶೇಷತೆಗಳೇನಾದರೂ ಇದ್ದರೆ ಹೇಳ್ರಿ, ನಮಗೆ ತಿಳಿಸ್ಕೊಡ್ರಿ ಅಂತ ಕೇಳಿಕೊಂಡ್ರು. ಮತ್ತೆ ಬ್ರಹ್ಮದೇವರು ಮತ್ತೆ ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಈ ಕಾರ್ತೀಕ ಮಾಸದಲ್ಲಿ ಅನೇಕ ದಾನಗಳಿಂದ ಬಹಳ ಮಹತ್ವ ಇದೆ ಅಂತ ತಿಳಿಸಿದ ಹಾಗೆ ದೀಪದಾನದ ಮಹತ್ವವು ಕೂಡ ಬಹಳ ಅದ್ಭುತವಾಗಿದೆ. ಯಾರು ಈ ಕಾರ್ತೀಕ ಮಾಸದಲ್ಲಿ ದೀಪದ ದಾನವನ್ನು ಮಾಡ್ತಾರೆ, ದೀಪ ಹಚ್ಚಿಡೋದಾಗಲಿ ದೀಪವನ್ನು ದಾನ ಮಾಡೋದಾಗಲಿ ಯಾರು ಮಾಡ್ತಾರೆ, ವಿಶೇಷ ಫಲ ಇದೆ ಅಂತೆ. ಏನದರ ಫಲ ಇದೆ ಅಂತ ಕೇಳಿದರೆ ಬ್ರಹ್ಮದೇವರು ಹೇಳ್ತಾರೆ, ಈ ಕಾರ್ತೀಕ ಮಾಸದಲ್ಲಿ ದೀಪವನ್ನು ಬೆಳಗೋದ್ರಿಂದ ಮನೆ ಮನೆಯಲ್ಲೆಲ್ಲ ದೀಪವನ್ನು ಹಚ್ಚಿಡೋದು, ದೇವಸ್ಥಾನಗಳಿಗೆ ಹೋಗಿ ದೀಪವನ್ನು ಹಚ್ಚೋದು, ಭಗವಂತನ ಮುಂದೆ ದೀಪವನ್ನು ಹಚ್ಚಿಟ್ಟು ದಾಮೋದರ ಪ್ರೇರಣೆಯ ದಾಮೋದರ ಪ್ರೀತ್ಯರ್ಥಂ, ಕಾರ್ತೀಕ ದಾಮೋದರ ಪ್ರೇರಣೆಯ ಕಾರ್ತೀಕ ದಾಮೋದರ ಪ್ರೀತ್ಯರ್ಥಂ ಅಂತ ಹೇಳಿ ಭಗವಂತ ನೀನು ಪ್ರೀತನಾಗು ನಮ್ಮ ಮೇಲೆ ಅಂತ ಭಾವಿಸಿ ದೀಪವನ್ನು ಹಚ್ಚಿಡಬೇಕಂತೆ. ದೀಪ ಹಚ್ಚೋದ್ರ ಮುಖಾಂತರ ದೀಪವನ್ನು ದಾನ ಮಾಡೋದು ಅಂತ ಏನು ಆ ಕರ್ತವ್ಯ ಇದೆ, ಅದನ್ನು ಮಾಡಿದ್ರಿ ಅಂತಾದರೆ ಭಗವಂತನ ಪಾದಕ್ಕೇನೆ ಸೇರ್ತೀರಿ ಅಂತ ಪುರಾಣವು ಸಾರ್ತಾ ಇದೆ. ಹೇಗಿದನ್ನು ನಾವು ನಂಬೋದು, ಇದನ್ನು ಹೇಗೆ ನಾವು ಮನಗಾಣೋದು ಅಂತ ಕೇಳಿದರೆ ಅದಕ್ಕೆ ಬ್ರಹ್ಮದೇವರೇ ಒಂದು ಕಥೆ ಹೇಳ್ತೇನೆ ಕೇಳ್ರಿ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಪುರಾ ದ್ರವಿಡ ದೇಶೇತು ಬ್ರಾಹ್ಮಣೋ ಬುದ್ಧ ನಾಮಕಃ ತಸ್ಯ ಭಾರ್ಯ. ದ್ರವಿಡ ದೇಶದಲ್ಲಿ ಒಬ್ಬ ಬುದ್ಧ ಅಂತ ಒಬ್ಬನಿದ್ದಂತೆ. ಇಬ್ಬರು ಗಂಡ ಹೆಂಡತಿ, ಗಂಡ ಬುದ್ಧ, ಹೆಂಡತಿ ಇದ್ಲಂತೆ. ಹೆಂಡತಿ ಆಗುವಾಗ ಬಹಳ ಅವಳ ವರ್ತನೆ ಬಹಳ ದುಷ್ಟಕಾರವಾಗಿತ್ತಂತೆ. ದುಷ್ಟತನದ ಪರಮಾವಧಿ ಮುಟ್ಟಿ ಹೋಗಿದ್ಲಂತವಳು ಅವ್ರ ಹೆಂಡತಿ. ಏನು ಹೇಳಿದರೂ ಗಂಡ ಏನು ಹೇಳಿದರೂ ಕೂಡ ಅದನ್ನು ಮೀರಿಯೇ ನಡೀತಿದ್ಲಂತೆ. ಎಷ್ಟುವರೆಗೆ ಹೋಯಿತು ಅಂತ ಹೇಳಿದರೆ ಕೆಲವೊಂದು ಮನೆಯಲ್ಲಿ ಹಾಗಿರ್ತದೆ, ಗಂಡ ಹೇಳಿರೋ ಮಾತನ್ನು ಸರ್ವಥಾ ಕೇಳಲೇಬಾರ್ದು ಅಂತ ಕೆಲವೊಂದು ಹೆಂಡತಿ ಅಂದರೆ ಎಲ್ಲ ಸಂಕಲ್ಪ ಮಾಡಿಬಿಟ್ಟಿರ್ತಾರೆ. ಅಂಥದ್ದೆಲ್ಲ ಅನುಭವ ಬಂದಿರ್ತದೆ. ಆ ಬುದ್ಧನ ಹೆಂಡತಿ ಬಹಳ ಪೀಡೆ ಕೊಡ್ತಿದ್ಲಂತೆ. ಅವಳ ಪೀಡೆ ಸಾಕಾಗದೇನೆ ಒಂದು ದಿವಸ ಬುದ್ಧ ಪ್ರಾಣತ್ಯಾಗವನ್ನೇ ಮಾಡಿದ್ನಂತೆ. ಸಾಧ್ಯವೇ ಇಲ್ಲ ಇವರು ಒಟ್ಟಿಗೆ ಇರಲಿಕ್ಕೆ ನನಗೆ ಅಂತ ಭಾವಿಸಿ ಪ್ರಾಣತ್ಯಾಗವನ್ನೇ ಮಾಡಿದ್ನಂತೆ. ಎಷ್ಟೋ ಕಾಲಾಂತರದಲ್ಲಿ ಪ್ರಾಣತ್ಯಾಗನ ಆಗಿರ್ತದೆ. ಇವಳು ಒಬ್ಬಳೇ ಇರ್ತಾಳೆ. ಒಬ್ಬಳೇ ಇರುವಾಗ ಮೊದಲು ಎಷ್ಟು ಮಾಡಬಾರದ ಕೆಲಸಗಳನ್ನು ಮಾಡ್ತಿದ್ಲೋ ಅದನ್ನು ಹೆಚ್ಚಿಗೆ ಮಾಡಿಕೊಂಡ್ಲಂತೆ. ಆವಾಗಲಾದರೆ ಗಂಡ ಹೇಳ್ತಿದ್ನೋ ಏನೋ, ಈಗ ಗಂಡ ಹೇಳೋದಿಲ್ಲೇ ಇಲ್ಲ, ಈಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಈಗ ಹೆಚ್ಚಿಗೆ ಮಾಡಿಕೊಂಡ್ಲಂತೆ. ಪ್ರತಿನಿತ್ಯ ಮಾಡ್ತಕ್ಕಂತಹ ಕಾರ್ಯ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಒಬ್ಬ ಬ್ರಾಹ್ಮಣ ಯಾತ್ರಾರ್ಥಿಯಾಗಿ ಅಂತ ಆ ಊರದ ಮೇಲೆ ಅಂತ ಹೊರಟಿದ್ನಂತೆ. ಹೊರಟಾಗ ಇವಳ ಮನೆ ಹತ್ತಿರವೇ ಸಾಗಿ ಹೊರಟಿದ್ದ. ಕುತ್ಸ ನಾಮಕನಾದ ಬ್ರಾಹ್ಮಣ ಅಂತ, ಕುತ್ಸ ಅಂತ ಅವನ ಹೆಸರು ಕರೀತಾರೆ. ಅವನು ಯಾತ್ರೆಗೆ ಅಂತ ಹೊರಟಾಗ ಇವಳ ಮನೆ ಎದುರಿಗೇನೆ ಅಂತ ಹೊರಟನಂತೆ. ಇವಳು ಎದುರಾದಾಗ ನೋಡಿದ್ನಂತೆ. ಬ್ರಹ್ಮಜ್ಞಾನಿ, ಎಲ್ಲವನ್ನೂ ತಿಳ್ಕೊಂಡಿದ್ದ, ವೇದ ಪಾರಂಗತನಾಗಿದ್ದ. ಆ ಬ್ರಾಹ್ಮಣನಿಗೆ ಏನೋ ಅನ್ನಿಸ್ತಂತೆ ಆ ಸ್ತ್ರೀಯನ್ನು ನೋಡಿ. ಏ ಸ್ತ್ರೀ, ನೋಡು, ನೀ ಮಾಡ್ತಕ್ಕಂಥ ಏನು ಈ ಕಾರ್ಯ ಇದೆ, ಇಲ್ಲಿ ತನಕ ಮಾಡ್ತಾ ಬಂದಿದ್ದಿ, ಪರಮಾವಧಿ ದ್ರೋಹ ಆಗಿದೆ ನಿನ್ನಿಂದ, ಇದರಿಂದ ಮುಕ್ತಳಾಗು ನೀನು, ಇದು ಸರಿಯಲ್ಲ ನಿನ್ನ ಕರ್ತವ್ಯ, ಹಾಗೆ ಅಂತ ಒಂದಿಷ್ಟು ಉಪದೇಶ ಪ್ರಾರಂಭ ಮಾಡ್ತಾನಂತೆ.
ಆ ಬ್ರಾಹ್ಮಣ 4-5 ಮಾತು ಹೇಳಿ ಅವಳನ್ನು ದಾರಿಗೆ ತರಬೇಕು ಅಂತ ವಿಚಾರ ಮಾಡಿ, ನೋಡು ಈ ಶರೀರ ಇದೆಯಲ್ಲ, ನೀನು ಇದಕ್ಕೆ ಪೋಷಣೆ ಮಾಡ್ತಿದ್ದಿ, ಅನ್ನ ಆಹಾರಾದಿಗಳನ್ನು ಕೊಟ್ಟು ಬೆಳೆಸ್ತಾ ಇದ್ದಿ ಈ ಶರೀರವನ್ನು, ಏನು ತಾನೇ ಮಾಡ್ತಿ ಸಾಹಸ? ಈ ಶರೀರವನ್ನು ಬೆಳೆಸೋದ್ರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಈ ಶರೀರ. ಡಿಂಬದೊಳಗಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಈ ಸಾವು ತಪ್ಪದೋ. ನೀರಿನ ಮೇಲೆ ಗುಳ್ಳೆ ಇರ್ತದೆ ನೋಡ್ರಿ, ಎಷ್ಟು ಕಾಲ ಇದ್ದಿತ್ತು, ಬಹಳ ಆದ್ರೆ ಸ್ವಲ್ಪ ಹೊತ್ತಿಗೆ ಇರ್ತದಷ್ಟೇ, ತಕ್ಷಣದಲ್ಲೇ ಅದು ಮತ್ತೆ ಒಡೆದು ಹೋಗ್ತದಂತೆ. ಹಾಗೆ ಈ ಶರೀರ ಇದೆ, ಈ ಶರೀರವನ್ನು ಪೋಷಣೆ ಮಾಡ್ತಿದ್ದಿ, ಈ ಕಾಲದಲ್ಲಿ ನೀನು ಈ ರೀತಿ ಮಾಡೋದು ಸರಿಯಲ್ಲ. ಈಗ ಬರುವ ಒಂದು ಕಾರ್ತೀಕ ಮಾಸ ಅಂತ ಬರ್ತಾ ಇದೆ, ಒಳ್ಳೆ ಮಾಸ ಪ್ರಾಪ್ತಿ ಆಗ್ತಾ ಇದೆ. ಇಷ್ಟರವರೆಗೆ ಏನು ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದಿ, ಪಾಪ ಕಾರ್ಯವನ್ನು, ಎಲ್ಲ ಪಾಪ ಸುಟ್ಟು ಭಸ್ಮವಾಗಿ ಮೋಕ್ಷಕ್ಕೆ ಹೋಗ್ತಿ, ನೀನು ಭಗವಂತನ ಪಾದಕ್ಕೆ ಹೋಗಿ ಸೇರ್ತಿ. ಅಂಥದ್ದೊಂದು ವ್ರತ ಇದೆ, ಆ ಕಾರ್ಯವನ್ನು ನಿಭಾಯಿಸಿಬಿಡು, ನಿನಗೆ ಅನುಗ್ರಹ ಮಾಡ್ತಾನೆ ಭಗವಂತ ಅಂತ ಆ ಬ್ರಾಹ್ಮಣ ಹೇಳಿದ್ನಂತೆ. ಹೇಳುವಾಗ ಅವಳಿಗೆ ನಂಬಿಕೆ ಬರಲಿಲ್ಲ. ಆಯಿತು, ಮಾಡಿದರೆ ಆಯಿತು ಅಂದ್ಲಂತಂತೆ. ಮಾಡ್ತೇನೆ ಅಂತ. ನೋಡು, ನಿನಗೆ ಒಂದು ಕತೆ ಹೇಳ್ತೇನೆ ಕೇಳು, ಒಂದು ವೃತ್ತಾಂತ ಹೇಳ್ತೇನೆ ಕೇಳು. ಒಂದು ಊರಿನಲ್ಲಿ ಒಬ್ಬ ಹರಿಕರ ಅಂತ ಒಬ್ಬನಿದ್ನಂತೆ. ಹರಿಕರ ಅಂತ ಆ ವ್ಯಕ್ತಿ ಬಹಳ ದುಷ್ಟತನ ಮಾಡ್ತಿದ್ದ. ಅವನು ಕೂಡ ಏನು ಕೆಲಸ, ಒಂದು ಬರೀ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಅಪಹಾರ ಮಾಡೋದೇ ಒಂದು ಕೆಲಸ, ಕಳುವು ಮಾಡೋದೇ ಒಂದು ಕೆಲಸ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಅವನ ಕೆಲಸ ಏನು? ಒಟ್ಟಾರೆ ದುಷ್ಟತನದ ಕೆಲಸವನ್ನು ಅವನೇ ಮಾಡ್ತಿದ್ದಂತೆ. ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ. ಆ ವ್ಯಕ್ತಿ ಬ್ರಾಹ್ಮಣ ಒಂದು ಸಲ ಇದೇ ರೀತಿ ಎಲ್ಲವನ್ನು ಚೋರತನ ಮಾಡೋದು, ಏನು ಸಿಗ್ತದೋ ಅದನ್ನು ಕಳುವು ಮಾಡ್ತಾನೇ ಇರೋದು, ಕಳುವು ಮಾಡೋದೇ ಮಾಡೋದು. ಮಾಡ್ತಾ 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 ಕೊನೆಗೆ ಒಂದು ಸಲ ತಂದೆ ಮಾಡಿಟ್ಟ ಹಣವನ್ನು ತಾನೇ ವಿನಿಯೋಗ ಮಾಡ್ತಿದ್ದಂತೆ. ತಾನೇನು ದುಡಿಯೋದಿಲ್ಲೇ ಇಲ್ಲ. ಹರಿಕರ ತಂದೆ ಮಾಡಿಟ್ಟ ಹಣವನ್ನೇ ವಿನಿಯೋಗ ಮಾಡ್ತಾ ಇರೋದು. ಎಲ್ಲಿಗೆ ವಿನಿಯೋಗ ಮಾಡ್ತಾ ಇದ್ದ? ಸತ್ಕಾರ್ಯಕ್ಕಂತೂ ಸರ್ವಥಾ ವಿನಿಯೋಗ ಮಾಡ್ತಿದ್ದಿಲ್ಲಂತೆ. ಅವನು ಏನಾದರೂ ತಂದೆ ಮಾಡಿಟ್ಟ ಹಣವನ್ನು ಕಸಗೊಳ್ಳೋದು, ನೇರ ಹೋಗಿ ಜೂಜಾಟವನ್ನು ಆಡ್ತಿದ್ದಂತೆ. ಜೂಜಾಡಿದ ಮನೆಯಲ್ಲಿರುವ ಎಲ್ಲ ಸಂಪತ್ತನ್ನು ನಾಶ ಮಾಡಿದ್ನಂತೆ. ಜೂಜಾಟ ಅಂದರೆ ಗೊತ್ತೇ ಇದೆ ನಿಮಗೆ. ಯಾವಾಗ ಮನುಷ್ಯ ಜೂಜಾಟಕ್ಕೆ ಅಂತ ಇಳಿತಾನೋ ಮನೆಯನ್ನು ಸರ್ವನಾಶ ಮಾಡಿದ ಅಂತರ್ಥ. ತಂದೆ ಗಳಿಸಿಟ್ಟ ಹಣವನ್ನೇ ತಗೊಂಡು ಹೋಗಿ 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 ಜೂಜಾಟಕ್ಕೆ ಅಂತ ರೊಕ್ಕ ಹಾಕ್ತಾ ಇದ್ನಂತೆ, ದುಡ್ಡನ್ನು. ಕೊನೆಗೊಂದು ಸಲ ಎಲ್ಲ ದುಡ್ಡು ಖಾಲಿ ಆಯಿತು ಮನೆಯಲ್ಲಿ. ಬೀದಿಗೆ ಅಂತ ಬಂದಾಗ ಎಲ್ಲ ಹಣವನ್ನು ಅಪಹಾರ ಮಾಡೋದು, ಅದನ್ನು ಜೂಜಿಗೆ ಅಂತ ಆಗ್ತಿದ್ನಂತೆ. ಒಂದು ಸಲ ಎಲ್ಲ ಕಳ್ಕೊಂಡು ಪರಮ ದುಃಖಿತನಾಗಿ ಬೀದಿಗೆ ರೋಡಿಗೆ ಅಂತ ಬಂದಾಗ ಅಲ್ಲಿ ಒಂದು ಅವನಿಗೆ ಆಶ್ಚರ್ಯ ಕಾದಿತ್ತಂತೆ. ಅಲ್ಲಿ ಸಾಧು ಸಂತರೆಲ್ಲ ಸೇರಿ ಯಾತ್ರೆಗೆ ಅಂತ ಹೊರಟಿದ್ರಂತೆ. ಆ ಸ್ತ್ರೀಗೆ ಈ ಬ್ರಾಹ್ಮಣ ಹೇಳ್ತಕ್ಕಂತಹ ಮಾತಿದು. ಯಾತ್ರೆಗೆ ಅಂತ ಸತ್ಸಂಗ ಹೊರಟಿತ್ತಲ್ಲ, ಜೊತೆಯಲ್ಲೇ ಹೊರಟ ಆ ಸತ್ಸಂಗ ಎಲ್ಲಿ ಹೋಗಿ ಮುಟ್ಟಿತು ಗೊತ್ತಾ? ಅಯೋಧ್ಯೆಗೆ ಅಂತ ಹೋಗಿ ಮುಡುತ್ತಂತೆ. ಅಯೋಧ್ಯ ಕ್ಷೇತ್ರಕ್ಕೆ, ರಾಮನ ಕ್ಷೇತ್ರ ಇದೆ ನೋಡ್ರಿ, ಅಯೋಧ್ಯ ಕ್ಷೇತ್ರಕ್ಕೆ ಅಂತ ಹೋಗಿ ಮುಡ್ತಂತೆ ಆ ಸತ್ಸಂಗ. ಜೊತೆಯಲ್ಲೇ ಹೋದಾಗ ಆ ಅಯೋಧ್ಯೆಯಲ್ಲೇ ಒಂದು ವಿಷ್ಣು ಮಂದಿರ ಇದೆ ಅಂತೆ. ಆ ವಿಷ್ಣು ಮಂದಿರಕ್ಕೆ ಅಂತ ಪ್ರವೇಶ ಮಾಡಿದ್ರಂತೆ. ಪ್ರವೇಶ ಮಾಡಿ ಅಲ್ಲಿ ಕಾರ್ತೀಕ ಮಾಸ ಪ್ರಾಪ್ತಿಯಾಗಿತ್ತಂತೆ. ಆ ಸಮಯದಲ್ಲಿ ಇಡೀ ವಿಷ್ಣು ಮಂದಿರದಲ್ಲಿ ದೀಪೋತ್ಸವ ಅಂತ ಮಾಡಿದ್ರಂತೆ, ಕಾರ್ತೀಕ ದೀಪೋತ್ಸವ ಅಂತ ಮಾಡಿದ್ರಂತೆ. ಹೋದರು ಈ ಎಲ್ಲ ಸತ್ಸಂಗದವರು ಅಂತ ಯಾರ್ಯಾರೆಲ್ಲ ಸಾಧುಗಳು ಅಂತ ಬಂದಿದ್ರಲ್ಲ, ಎಲ್ಲರೂ ಆ ವಿಷ್ಣು ಮಂದಿರಕ್ಕೆ ಅಂತ ಹೋಗಿ ದೀಪವನ್ನು ಹಚ್ಚೋದು, ದೀಪದಾನ ಮಾಡೋದು, ಆ ವ್ರತಗಳನ್ನೆಲ್ಲ ಆಲಿಸೋದು, ಮತ್ತು ಈ ಪುರಾಣಗಳನ್ನು ಶ್ರವಣ ಮಾಡೋದು ಅಂತ ಇಡೀ ಪ್ರತಿನಿತ್ಯ ಆ ಕಾರ್ಯವನ್ನು ಪ್ರಾರಂಭ ಮಾಡಿದ್ರಂತೆ. ಈ ಹರಿಕರನು ಕೂಡ ಅವ್ರ ಜೊತೆಯಲ್ಲೇ ಅಂತ ಹೋಗಿದ್ನಲ್ಲ, ಅವನು ಕೂಡ ದೀಪವನ್ನು ಹಚ್ಚಿದ್ನಂತೆ, ದೀಪದಾನ ಮಾಡಿದ್ನಂತೆ. ಅಲ್ಲಿ ಕಥಾಶ್ರವಣವನ್ನು ಕೂಡ ಮಾಡಿದ್ನಂತೆ.
ಕಥಾಶ್ರವಣದಿಂದ, ದೀಪದಾನದಿಂದ ಈ ಕಾರ್ತೀಕ ಮಾಸದ ಮಹತ್ವ ಏನು, ದೀಪದಾನದ ಮಹತ್ವ ಏನು ಅಂತ ಹೇಳಿದರೆ, ಆ ಹರಿಕರ ಬ್ರಾಹ್ಮಣ ದಿವ್ಯ ಶರೀರನಾಗಿ ಕೆಲವೇ ದಿವಸಗಳಲ್ಲಿ ಶರೀರವನ್ನು ಬಿಟ್ಟು ಭಗವಂತನ ಪಾದಕ್ಕೆ ಅಂತ ಸೇರಿದ್ದಂತೆ. ಇಷ್ಟಾಗಿದೆ ನೋಡು ಕಥೆ. ನಿನ್ನ ಜೀವನದಲ್ಲಿಯೂ ಇದನ್ನು ರೂಢೆಯಲ್ಲಿ ತಂದುಕೊಂಡು ಬಿಡು. ಈಗ ಕಾರ್ತೀಕ ಮಾಸ ಪ್ರಾಪ್ತಿ ಆಗ್ತಾ ಇದೆ, ನೀನೇನಾದರೂ ಮಾಡಿ ಈ ಕರ್ತವ್ಯಕ್ಕೆ ಅಂತ ನೀನು ಜೋಡಣೆ ಆಗಿಬಿಡು ನೀನು ಅಂತ ಆ ಬ್ರಾಹ್ಮಣ ಆ ಸ್ತ್ರೀಗೆ ಹೇಳಿದಾಗ, ಸ್ತ್ರೀಗೆ ಇದನ್ನೆಲ್ಲ ಕೇಳಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ಲಂತೆ. ಮನಸ್ಸಿಗೆ ಬಹಳ ಪ್ರಾಯಶ್ಚಿತ್ತ ರೂಪ ಮಾಡಿಕೊಂಡು, ನಾನು ಮಾಡ್ತಕ್ಕಂತಹ ಕಾರ್ಯಗಳೆಲ್ಲ ದುಷ್ಟ ಕಾರ್ಯ ಮಾಡ್ತಾ ಇದ್ದೆ ಇಷ್ಟರವರೆಗೆ, ಸರಿಯಾದ ಮಾರ್ಗದಲ್ಲಿ ಹೋಗೋದ್ರಿಂದ ನನಗೆ ಸುಖ ಇರ್ತದೆ ಅಂತ ಭಾವಿಸಿ ಆ ಸ್ತ್ರೀ ಅವತ್ತೇ ಸಂಕಲ್ಪ ಮಾಡಿಕೊಂಡ್ಲಂತೆ, ಈ ಕಾರ್ತೀಕ ಮಾಸದ ವ್ರತವನ್ನು ಸರಿಯಾಗಿ ನಿಭಾಯಿಸಿ ಬೆಳಗ್ಗೆ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮುಗಿಸಿ, ಎಂಥ ಚಾಂಡಾಳ ಜನ್ಮ ಬಂದರೂ ಕೂಡ ಈ ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಡ್ತೀರಿ ಅಂತಾದರೆ ಭಗವಂತನ ಪಾದಕ್ಕೆ ಸೇರ್ತೀರಿ ಅಂತ ಈ ಪುರಾಣ ಹೇಳ್ತಾ ಇದೆ. ಅವಳು ಕೂಡ, ಆ ಸ್ತ್ರೀ ಪ್ರತಿನಿತ್ಯ ಬೆಳಗ್ಗೆ ಶುಭೋದಯದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನಾದಿ ಕರ್ಮಗಳನ್ನೆಲ್ಲ ಮಾಡಿ ಭಗವಂತನ ಮಂದಿರಕ್ಕೆ ಅಂತ ಹೋಗಿ ಪ್ರದಕ್ಷಿಣೆಯನ್ನು ಮಾಡ್ತಾ ದೀಪದಾನವನ್ನು ಮಾಡ್ತಾ ಸಾಯಂಕಾಲ ಸಂದರ್ಭದಲ್ಲಿ ಈ ಕಾರ್ತೀಕ ಮಾಸದ ಮಹತ್ವವನ್ನು ಕೂಡ ಶ್ರವಣ ಮಾಡಿ ಕೊನೆಗೊಂದು ದಿವಸ ತನ್ನ ಶರೀರ ತ್ಯಾಗ ಮಾಡಿ ವಿಮಾನ ಬರ್ತದಂತೆ. ಶ್ರವಣ ಮಾಡ್ತಾ ಆ ಸ್ತ್ರೀನೂ ಕೂಡ ದೀಪದಾನದಿಂದಲೇ ಮೋಕ್ಷಕ್ಕೆ ಅಂತ ಹೋದ್ಲಂತೆ ಅಂತ ಇಷ್ಟು ಕಥೆಯನ್ನು ಈ ಕಾರ್ತೀಕ ಮಾಸದ ದೀಪದಾನದ ಮಹತ್ವ ಅಂತ ತಗೊಂಡು ಹೇಳ್ತಾರೆ. ಇನ್ನು ಈ ದೀಪದಾನವನ್ನು ಕೆಲವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಇದಕ್ಕೆ ಕೈ ಜೋಡಿಸಿದರೆ ಸಾಕು ಅವರಿಗೂ ಕೂಡ ಮೋಕ್ಷ ಇದೆ ಅಂತ ಒಂದು ಕಥೆ ಹೇಳ್ತಾರೆ. ದೇವಸ್ಥಾನಗಳಲ್ಲಾಗಲಿ, ಮನೆಗಳಲ್ಲಾಗಲಿ, ಎಲ್ಲಾದರೂ ಗುಡಿಗಳಲ್ಲಾಗಲಿ ಕಾರ್ತೀಕ ದೀಪೋತ್ಸವ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರಲ್ಲಿ. ಅಲ್ಲಿ ಏನಾದರೂ ಹೋಗಿ ನಮ್ಮ ಹೆಸರಿನಿಂದ ಕಾರ್ತೀಕ ಸೇವೆ ನಡೀಲಿ ಅಂತ ಅಲ್ಲಿ ಸೇವೆ ಮಾಡಿಸ್ತೀರಿ ಅಂತ ಆದರೆ ಅದಕ್ಕೂ ನಿಮಗೆ ಮೋಕ್ಷ ಇದೆ ಅಂತ ತೋರಿಸ್ತಾ ಇದೆ ಪುರಾಣ. ನಮ್ಮಿಂದ ಅಲ್ಲಿ ಕಾರ್ತೀಕ ಮಾಸದ ದೀಪವನ್ನು ಹಚ್ಚಲಿಕ್ಕೆ ಆಗೋದಿಲ್ಲ, ನಮ್ಮಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ, ದೀಪದಾನ ಮಾಡುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಏನು ಮಾಡಬೇಕು ಹಾಗಾದರೆ ಅಂತ ಹೇಳಿದರೆ, ಎಲ್ಲಿಯಾದರೂ ದೇವಸ್ಥಾನಗಳಲ್ಲಿ ದೀಪ ಅಂತ ಹಚ್ಚಿರ್ತಾರಲ್ಲ, ಅದು ಶಾಂತ ಆಗದೇ ಇರುವ ಹಾಗೆ, ಎಣ್ಣೆ ತೀರದೇ ಇರುವ ಹಾಗೆ, ಅದನ್ನು ಮತ್ತೆ ಉರಿಯುವ ಹಾಗೆ, ಮತ್ತೆ ದೀಪ ಬೆಳಗುವ ಹಾಗೆ ನಾವು ಮಾಡ್ತೇವೆ ಅಂತ ಆದರೆ ಅದಕ್ಕೂ ಕೂಡ ಭಗವಂತ ಒಲಿತಾನೆ, ಕಾರ್ತೀಕ ದಾಮೋದರ ಅನುಗ್ರಹ ಮಾಡ್ತಾನೆ ಅಂತ ಪುರಾಣದಲ್ಲಿ ವಿವರಿಸ್ತಾ ಹೋಗ್ತಾರೆ. ಇನ್ನೊಂದು ಈ ಮಾಸದಲ್ಲಿ ವಿಶೇಷವಾದ ಕಾರ್ಯ ಅಂತ ಹೇಳಿದರೆ ಆಕಾಶದೀಪ ಅಂತ. ಕಾರ್ತೀಕ ಮಾಸದಲ್ಲಿ ಭಗವಂತನ ಮಂದಿರದ ಮೇಲ್ಭಾಗದಲ್ಲಿ ಹೋಗಿ ಆ ಶಿಖರದಲ್ಲಿ ದೀಪವನ್ನು ದಾನ ಮಾಡಿದ್ರಿ ಅಂತಾದರೆ, ದೀಪವನ್ನು ಹಚ್ಚಿಟ್ರಿ ಅಂತಾದರೆ 100, ಅದಕ್ಕೆ ವಿವರಿಸ್ತಾರೆ ಇಲ್ಲಿ, 100 ಕೋಟಿ ಕಲ್ಪ ಪುನರ್ಜನ್ಮ ಬರೋದೇ ಇಲ್ಲಂತೆ, ಅವನು ಮೋಕ್ಷದಲ್ಲೇ ಇರ್ತಾನಂತೆ. ಅರ್ಥ ಮಾಡಿಕೊಳ್ರಿ. ಹಾಗಾದರೆ ಈ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ಶುಭ್ರರಾಗಿ ಸ್ನಾನ ಮಾಡಿಕೊಂಡು ವಿಶೇಷವಾಗಿ ಭಗವಂತನ ಕಾರ್ತೀಕ ದಾಮೋದರ ಪ್ರೇರಣೆಯ, ಕಾರ್ತೀಕ ದಾಮೋದರ ಪ್ರೀತ್ಯರ್ಥಂ ಅಂತ ಮನೋಭಾವ ಇಟ್ಟುಕೊಂಡು ವಿಷ್ಣು ಮಂದಿರದ ಮೇಲ್ಭಾಗದಲ್ಲಿ ಆ ಕಲಶದ ಹತ್ತಿರ ದೀಪವನ್ನು ಇಟ್ಟು ದಾನ ಮಾಡಿದ್ರಿ ಅಂತ ಆದರೆ, ಅಲ್ಲಿ ಹಚ್ಚಿ ಇಟ್ರಿ ಅಂತ ಆದರೆ 100 ಕಲ್ಪ ಮತ್ತೆ ಇಂಥ ಜನ್ಮ ಬರೋದಿಲ್ಲ, ನಿಮಗೆ ಮೋಕ್ಷವೇ ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ ಅಂತ ಪುರಾಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತದೆ. ನಾರದರು ಕೇಳಿದ್ರಂತೆ, ಬ್ರಹ್ಮದೇವರೇ ಇದನ್ನು ಯಾರಾದರೂ ಮೊದಲು ಬಾರಿ ಆಚರಿಸಿದ್ದುಂಟಾ, ಯಾರಾದರೂ ಇದನ್ನು ಮೊದಲು ಆಚರಿಸಿದ್ದಾರಾ, ಇದರಿಂದ ಏನಾದರೂ ಫಲಕಾರಿ ಆಗಿದೆಯಾ ಅಂತ ಕೇಳಿದ್ರಂತೆ. ಇದೆ ಅಂತ ಹೇಳಲಿಕ್ಕೆ ಹೊರಟರು. ನೋಡು ನಾರದ, ಸುಕೃತಿ ಅಂತ ಒಬ್ಬನು ರಾಜ. ಆ ಸುಕೃತಿ ಚಂದ್ರಶರ್ಮ ಅಂತ ಒಬ್ರಿಗೆ ಗುರುಗಳಂತವರಿಗೆ, ಚಂದ್ರಶರ್ಮ ಅಂತ ಗುರುಗಳು. ಸುಕೃತಿ ರಾಜ ಒಂದು ತನ್ನ ಊರಿನಲ್ಲಿಯೇ ಇರುವ ದೇವಸ್ಥಾನದ ಮೇಲ್ಭಾಗದಲ್ಲಿ ಹೋಗಿ, ಇವತ್ತು ಕಾರ್ತೀಕ ಮಾಸದ ಪ್ರಾರಂಭ, 1 ಮಾಸ ಇಡಬೇಕಂತೆ ದೀಪವನ್ನಲ್ಲಿ, 1 ತಿಂಗಳು ಆ ರೀತಿಯಾಗಿ ಮಾಡೋದರಿಂದ ಭಗವಂತ ಪ್ರೀತಿ ಆಗ್ತಾನಂತೆ. ಈ ಮಾಸ ಪೂರ್ತಿ ಕಾರ್ತೀಕ ದಾಮೋದರನ ಪ್ರೀತ್ಯರ್ಥವಾಗಿ
ಆ ದೀಪವನ್ನು ಮೇಲೆ ಆಕಾಶಕ್ಕೆ ಅಂತ, ಆಕಾಶ ದೀಪ ಅಂತ ಅದಕ್ಕೆ ಕರೆಯೋದು. ಆಕಾಶಕ್ಕೆ ಅಂತ ಹೋಗಿ ಆ ಮೇಲೆ ಭಾಗದಲ್ಲಿ ಹೋಗಿ ಆ ದೀಪವನ್ನು ಇಡಬೇಕಂತೆ. ಇದಕ್ಕೆ ಸರಿಯಾಗಿ ಒಬ್ಬ ಆ ಊರಿನಲ್ಲೇ ಒಬ್ಬನು ಕಳ್ಳ ಇದ್ನಂತೆ. ಕಳು ಮಾಡೋದು ಬರೀ ಅವನದೇನು ಕೆಲಸ, ಕಳ್ಳತನ ಮಾಡೋದೇ ಅವನ ಕೆಲಸ. ಯಾರಾದರೂ ಮನೆ ಹೊರಭಾಗದಲ್ಲಿ ದೀಪವನ್ನಿಟ್ಟರೆ ದೀಪವನ್ನೇ ಕಳು ಮಾಡ್ತಿದ್ದಂತೆ. ಏನಾದರೂ ಮನೆ ಹೊರಗೆ ಭಾಗದಲ್ಲಿ ಪೂಜೆಗೆ ಅಂತ ವಸ್ತುಗಳಿದ್ದರೆ ಅದನ್ನೇ ಅಪಹಾರ ಮಾಡ್ತಿದ್ದಂತೆ. ಒಟ್ಟಾರೆ ಅವನ ಕೆಲಸ ಏನು, ಎಲ್ಲಿ ಏನಾದರೂ ಪೂಜೆ ಧರ್ಮಗಳು ನಡೆದಿದೆ ಅಂತ ಹೇಳಿದರೆ ಅವ್ರ ಮನೆಯಲ್ಲಿ ಹೋಗಿ ಎಲ್ಲ ಇರ್ತದೆ ಅಲ್ಲಿಯೇ ಕಳು ಮಾಡಬೇಕು ಅಂತ ಕಳು ಮಾಡೋದೇ ಅವನ ಕೆಲಸ. ಅವನ ಹೆಸರು ಏನು, ಕಳು ಮಾಡ್ತಾನೂ ಇದ್ದ ಮತ್ತು ಅವನು ಬೇಟೆಯನ್ನು ಆಡ್ತಾ ಇದ್ದ ಮತ್ತು ದುಷ್ಟನೂ ಆಗಿದ್ದ. ಯಾರಾದರೂ ಸದ್ಬ್ರಾಹ್ಮಣರು ಸಿಕ್ಕರೆ ಅವ್ರನ್ನ ಹೊಡೆದು ಅವರಲ್ಲಿರೋದನ್ನೆಲ್ಲ ಕಸಗೊಳ್ತಿದ್ದಂತೆ.